ಏನೇನು ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಆಲ್ರೆಡಿ ಜುಲೈ ಮುಗಿತಾ ಬಂತು, ಆಗಸ್ಟ್ ಸೆಪ್ಟೆಂಬರ್ ಏನಾಗುತ್ತೆ ಸೆಪ್ಟೆಂಬರ್ನಲ್ಲಿ ಹಾಗಾದ್ರೆ. ಓಕೆ, ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. 2028ಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಫಿಕ್ಸ್. ಆದರೆ ಅವರೇ ಸಿಎಂ ಆಗ್ತಾರೆ ಅಂತ ನಾನು ಹೇಳಲ್ಲ. ಹೇಗನ್ನೋ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಾಹುಕಾರ್ ಸಚಿವ ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ 2028ಕ್ಕೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದೀಗ ಜಾರಕಿಹೊಳಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇರ್ತಾರೆ, ಸಿಎಂ ಸಿದ್ದರಾಮಯ್ಯ ಅಂದ್ರೆ ಈಗ ಈ ಹೇಳಿಕೆ ಸುಪ್ರೀಂ ಜಡ್ಜ್ಮೆಂಟ್ ಇದ್ದಂಗೆ ಸಿದ್ದರಾಮಯ್ಯ ಅವರು ಏನಾದ್ರು ಹೇಳಿದ್ರೆ ಅಂತ ಹೇಳಿದ್ರು. ಬಟ್ ಈಗ ಹೌದು, ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಎದುರಿಸ್ತೀವಿ, ಬಟ್ ಅವ್ರು ಸಿಎಂ ಅಲ್ಲ ಅಂತ ಬಾಂಬ್ ಹಾಕಿದ್ದಾರೆ. ಏನು ಈ ಹೇಳಿಕೆಯ ಮರ್ಮ? 28ವರೆಗೆ ಕ್ಲಿಯರ್ ಮಾಡಿದ್ದಾರೆ, 28 ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು. ಅದು ಮುಂದೆ ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ. ಇನ್ನೂ 3 ವರ್ಷ ಇದೆ. 28ರಲ್ಲಿ ಸಿದ್ದರಾಮಯ್ಯ ನಾಯಕ ಬೇಕಂತ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ 6 ತಿಂಗಳ ವರ್ಷದಿಂದ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ನೀವು ಅದನ್ನ ಕೇಳ್ತಾ ಇದ್ರಿ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಕೇಳಿದ್ರೆ ಅವಾಗೆ ಅದನ್ನ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವನ್ನು ಪ್ರಮುಖವಾಗಿ ಚರ್ಚೆ ಆಗಿದೆ. ಇಲ್ಲ, ಅದು ಯಾವ ಚರ್ಚೆ ಆಗಿಲ್ಲ. ಬದಲಾವಣೆ ಆಗಬೇಕು ಶೀಘ್ರದಲ್ಲಿ. ಚರ್ಚೆ ಆಗಬೇಕು. ಕೆಪಿಸಿಸಿ ಬದಲಾವಣೆ ಹಿಂದೆ ತಾವೆಲ್ಲ ಹೇಳಿದ್ರಿ ಸರ್, ಆಗ್ಬೇಕು ಅಂತ. ಈಗ ಅದಕ್ಕೆ ಬದಲಾಗಿದ್ರೆ ಅದು ಹೈಕಮಾಂಡ್ ಅಲ್ಲ ಹೇಳಿದ್ವಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಗೊಳ್ಳೋದು ವರಿಷ್ಠರು ಅಂತ ಹೇಳಿದೀವಿ. ಅವ್ರ ಪದೇ ಪದೇ ನಾವು ಹೇಳೋದು ಸರಿ ಆಗೋಲ್ಲ. ಒಳ್ಳೇದು ಅಂತೀರ ಸರ್ ಬದಲಾವಣೆ? ಅದು ಅವ್ರು ಬಿಟ್ಟಂತ ವಿಚಾರ, ನಾವು ಹೇಳ್ಬೇಕಾದ ನಮ್ಮ ಅವಶ್ಯಕತೆ.